ಜ್ಯೋತಿಷ್ಯ ಹೇಗೆ ಕಲಿಸ್ತಾರೆ, ಹಾಗೆ ಜ್ಯೋತಿಷ್ಯದಲ್ಲಿ ಏನೆಲ್ಲ ಟಾಪಿಕ್ಸ್ಗಳಿರುತ್ತೆ, ಯಾವೆಲ್ಲ ಮಾಹಿತಿಗಳನ್ನು ನೀಡಲಾಗುತ್ತೆ, ಯಾವತ್ತಿಂದ ಆರಂಭವಾಗುತ್ತೆ, ಎಷ್ಟು ದರದಲ್ಲಿ ನಿಮಗೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಸ್ಕೊಡೋಕ್ಕಾಗತ್ತೆ ಅನ್ನೋದನ್ನ ಸಂಬಂಧಪಟ್ಟಂತೆ 113ನೇ ಬ್ಯಾಚ್ಗೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಡು ಬಂದ್ಬಿಡೋಣ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಬಿಕಾಸ್ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನು, ಪಂಚಾಂಗಗಳನ್ನ ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ ಹತ್ರ ಹೋಗಿ ಅವ್ರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರ ನಾಡಿ ಕ್ಲಾಸ್ ಅಥವಾ ನಕ್ಷತ್ರ ನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ, ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2nd ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕ್ಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು. ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಕೀ ಆನ್ಸರ್ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ. ವೀಕ್ಷಕರೇ, ಮತ್ತೆ ಆಗ್ತಡ, ಇವಾಗಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕಲಿತು ತಮ್ಮ ಜೀವನವನ್ನು ಕೂಡ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ, ನಾಳೆ ನಿಮ್ಮೆಲ್ಲರಿಗೂ ಕೂಡ ಒಂದು ಸದುಪಯೋಗ ಪಡಿಸಿಕೊಳ್ಳುವಂತಹ ಒಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು. ಹಾಗಾದರೆ ಆ ಸುವರ್ಣಾವಕಾಶ ಏನು ಗೊತ್ತಾ? ನಾಳೆ ಮೇ 9ನೇ ತಾರೀಕು ಶನಿವಾರ ಸಂಜೆ 7:30ಕ್ಕೆ ಒಂದು ಉಚಿತವಾದಂತಹ ಆನ್ಲೈನ್ ಜ್ಯೋತಿಷ್ಯ ಕ್ಲಾಸ್ ನೀಡಲಾಗುತ್ತೆ. ಗುರೂಜಿಯವರ ನೇತೃತ್ವದಲ್ಲಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನ ಕೂಡ ನೀಡಲಾಗುತ್ತೆ. ಈ ಒಂದು ಉಚಿತ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಅಲ್ಲಿ ನೀವು ಕೂಡ ರಿಜಿಸ್ಟರ್ ಆಗಬೇಕಾ, ಜ್ಯೋತಿಷ್ಯವನ್ನ ಕಲಿಬೇಕಾ? ಹಾಗಾದ್ರೆ ಈಗಲೇ ಕರೆ ಮಾಡಿ ರಿಜಿಸ್ಟರ್ ಆಗಿ ಅಂತ ಹೇಳ್ತಾ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್ ನಮಸ್ತೆ, ನಮ್ಮ ಚಿತ್ರದುರ್ಗದಿಂದ ಗೌರಮ್ಮ ಅಂತ ಹೇಳಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅಮ್ಮನ ಬಗ್ಗೆ ಕೇಳ್ಬೇಕು ಮೇಡಮ್. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಪ್ರಶ್ನೆ ಹೇಳ್ತೀರಾ? ಶಾಸ್ತ್ರ ಮೇಡಮ್. 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. ಮೇಡಮ್ 125. 124. ಹೌದು ಮೇಡಮ್. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಹೆಲ್ತ್ ಇಶ್ಯೂ ಮೇಡಮ್. ಹೆಲ್ತ್ ಇಶ್ಯೂ ಏನಾಗಿದೆ ಮಾ? ಮೇಡಮ್ ಅವ್ರಿಗೆ ಕಿವಿ ನೋವಿದೆ. ಇನ್ನೊಮ್ಮೆ ಹೇಳಿ. ಕಿವಿ ನೋವಿದೆ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಗುರುಜಿ ನಮಸ್ತೆ. ನಮಸ್ಕಾರ. ನಂಬರ್ ಎಷ್ಟು ಹೇಳಿದ್ರೆ 124 125? 124. 124. 124. ಓಕೆ. ಕಿವಿ ನೋವು ಎಷ್ಟು ವರ್ಷದಿಂದ ಇದೆ? ಕಿವಿ ನೋವು ಸರ್ ಈಗ ಒಂದು 6 ಮಂತ್ ಇಂದ ಇದೆ ಸರ್. ಜಸ್ಟ್ 6 ಮಂತ್ಸಿಂದ ಅಷ್ಟೇ? ಹಾಂ ಸರ್. ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ? ಅದು ನರ ವೀಕ್ ಇದೆ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಸರಿ, ಇಲ್ಲಿ 6ನೇ ಮನೆ ವಾಸಿ ಆಗುತ್ತೋ ಇಲ್ವೋ? ಜ್ಯೋತಿಷ್ಯದಲ್ಲಿ ಏನು ನೋಡ್ತೀವಿ ಅಂದರೆ, ಹೆಲ್ತ್ ವಿಚಾರ ಅಂತ ಬಂದಾಗ ವಾಸಿ ಆಗುತ್ತೋ ಇಲ್ವೋ ಅಂತ ನಾವು ನೋಡ್ತೀವಿ. ದೀರ್ಘಕಾಲ ಇದ್ದರೆ ರೆಡ್ ಬರುತ್ತೆ. ರೆಡ್ ಸ್ವಲ್ಪ ವಾಸಿ ಆಗೋದು ಕಷ್ಟ.
ಪೇನ್ ಹಾಗೇ ಇರುತ್ತೆ. ಕಿವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಗ್ರಹ, ಮೂಲ ಗ್ರಹ. ನಾವು ನೋಡೋದು ಮೂಲ ಗ್ರಹ ಅಂತ ಒಂದಿರುತ್ತೆ, ತಾತ್ಕಾಲಿಕ ಗ್ರಹ ಅಂತ ನಾವು ಹೇಳ್ತೀವಿ. ಮೂಲ ಗ್ರಹ ಬುಧ ಬಂದಿರೋದ್ರಿಂದ ಕಿವಿಗೆ ರಾತ್ರಿ ಹೊತ್ತು ಒಂದು ಹಸಿರು ದಾರವನ್ನು ಕಟ್ಟಿಬಿಟ್ಟು, ಎರಡಕ್ಕೂ ಗ್ರೀನ್ ಕಲರ್ ಥ್ರೆಡ್ ಬರುತ್ತೆ, ಆ ಥ್ರೆಡ್ನ ತೊಗೊಂಡು 3 ಸುತ್ತು ಕಿವಿಗೆ ಕಟ್ಕೊಂಡು ಮಲ್ಕೊಳ್ಳಿ. ಬೆಳಿಗ್ಗೆ ಹೊತ್ತು ಬಿದ್ದಿದ್ರೆ ಏನು ತೊಂದರೆ ಇಲ್ಲ, ತೆಗೆದು ಇಡಿ. ಪ್ರತಿ ದಿವಸ ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಬಿಸಿಲಿಗೆ 10 ನಿಮಿಷದಿಂದ 15 ನಿಮಿಷ ಬೆಳಗಿನ ಜಾವ 7:30 ಒಳಗಡೆ ಬಿಸಿಲು ಬೀಳಬೇಕು. ಸೊ ಆ ತಲೆಗೆ ಮತ್ತು ಕಿವಿಗೆ ಸ್ವಲ್ಪ ಬಿಸಿಲು ತಾಕಿದ್ರೆ ಇದು ಗುಣವಾಗುತ್ತೆ. ಯಾಕೆಂದರೆ 7ನೇ ಮನೆ ಸೂರ್ಯನ ಆಧಿಪತ್ಯ ಬಂದಿರತಕ್ಕಂಥದ್ದು. ಮತ್ತು ಓಂ ಗೃಣಿ ಸೂರ್ಯಾಯ ಆದಿತ್ಯ ಓಂ ಅಂತ ಹೇಳಿ ಯಥೇಚ್ಛವಾಗಿ ಹೇಳಿ ಸಕ್ಸಸ್ ಆಗುತ್ತೆ. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ಕೊಪ್ಪಳದಿಂದ ಕರೆ ಮಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಡೇಟ್ ಆಫ್ ಬರ್ತ್ ಇದೆ ಮೇಡಮ್. ಹೇಳಿ. 17th May 1993. ಮೇ 17, 1993. 1993. ಓಕೆ, ಹುಟ್ಟಿದ ಸಮಯ? ಬೆಳಗ್ಗೆ 11:15 ಮೇಡಮ್. ಬೆಳಿಗ್ಗೆ 11:15. ಹುಟ್ಟಿದ ಸ್ಥಳ? ಬಾದಾಮಿ ಮೇಡಮ್, ಬಾಗಲಕೋಟೆ ಜಿಲ್ಲೆ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಸರ್? ಮ್ಯಾಮ್, ಇದು ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಬೇಕಾಗಿತ್ತು. ನಮ್ಮ ವೈಫ್ಗೆ ಒಂದು 2 ಸತಿ ಮಿಸ್ಕ್ಯಾರೇಜ್ ಆಯಿತು, ಮತ್ತು ಥರ್ಡ್ 6 monthsಗೆ ಅಬಾರ್ಟ್ ಆಯಿತು. ಅದ್ರ ರಿಲೇಟೆಡ್ ಕೇಳಬೇಕಾಗಿತ್ತು ಮೇಡಮ್. ಗುರುಗಳಿದ್ದಾರೆ, ಮಾತನಾಡಬಹುದು. 2042ವರೆಗೂ ಶುಕ್ರದಶೆ ನಡೀತಾ ಇದೆ. ಶುಕ್ರದಶದ ಕಾಂಬಿನೇಷನಲ್ಲಿ ನಾವು ಚೈಲ್ಡ್ ಬರ್ತ್ ಅಂತ ನೋಡ್ತೀವಿ. ಚೈಲ್ಡ್ ಬರ್ತ್ ಯೋಗ ಇದೆಯಾ ಅಂತ 5ನೇ ಮನೆ ಬರಬೇಕು. 5ನೇ ಮನೆ ಶುಕ್ರ ಬಂದಿಲ್ಲ ಅಂತಂದರೆ ಈ ಒಂದು ಪ್ಯಾಕ್ಟಲ್ಲಿ ಕಷ್ಟ. 5 ಅನ್ನೋದು ಹುಡುಕ್ತೀವಿ. 9 ಇದೆ, 4 11 ಇದೆ, 10 3 12 ಇದೆ, 9 4 11 ಇದೆ, ಸ್ವಲ್ಪ ಕಷ್ಟ. 5 ಅಂತ ಬರ್ತಕ್ಕಂಥದ್ದು ಚಂದ್ರನಲ್ಲಿರೋದ್ರಿಂದ ಚಂದ್ರ ಬಂದಾಗಲೇ ಇವ್ರಿಗೆ ಕನ್ಸೀವ್ ಆಗಿ ಚೈಲ್ಡ್ ಬರ್ತ್ ಆಗ್ತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಸೂರ್ಯ ಆದಮೇಲೆ ಚಂದ್ರ, ಸೂರ್ಯ ಆದಮೇಲೆ ಚಂದ್ರ ಬರ್ತಕ್ಕಂಥ ಸಮಯ ನಾವು ವೆಯ್ಟ್ ಮಾಡಲೇಬೇಕಾಗತ್ತೆ. 2026 ಜೂನ್ ಸದ್ಯದಲ್ಲೇ ಇದೆ. ಅಷ್ಟು ಬೇಗ ನೀವು ಅರ್ಜೆಂಟ್ ಮಾಡಿದ್ರೆ ಮಿಸ್ಕ್ಯಾರೇಜ್ ಕಾಂಬಿನೇಷನ್ಸ್ ಇದೆ. ಚಂದ್ರನಲ್ಲಿರ್ತಕ್ಕಂಥ ಒಂದು ಕಾಂಬಿನೇಷನ್ ನೋಡಿದಾಗ ಚೈಲ್ಡ್ ಬರ್ತು ಸುಲಭವಾಗಿ ಆಗುತ್ತೆ. ಅದಕ್ಕೆ 5 ಅನ್ನೋದು ಭಾಳ ಇಂಪಾರ್ಟೆಂಟ್, 5 ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ 5ಗೆ ನಾವು ರೆಮಿಡಿ ತೊಗೊಳ್ಬೇಕು ಅಂತಂದರೆ ನಾನು ಹೇಳಿದ್ದು ಮಾಡಿದ್ರೆ ಸಕ್ಸಸ್ ಆಗುತ್ತೆ. ನಾನು ಹೇಳಿದ ತಕ್ಷಣ ಇವ್ರಿಗೆ ಗೋಮೇಧಿಕ ಹಾಕ್ಕೊಳ್ಳಿ ಅಂದರೆ ಇವ್ರು ಏನು ಮಾಡ್ತಾರೆ, ಅವ್ರು ಮಾರ್ಕೆಟಲ್ಲಿ ಪಕ್ಕದಲ್ಲಿ ಯಾರೋ ಬಾದಾಮಿಯಲ್ಲಿ ಹೋಗ್ತಾರೆ, ಈ ಗಾಜಿನ ಪೀಸ್ ಹಾಕೊಳ್ತಾರೆ, ಅರ್ಧಂಬರ್ಧ ವರ್ಕ್ ಆಗುತ್ತೆ. ಯಾಕಂದರೆ ಒಂದು ಹಾಕೊಂಡಿದ್ದೀವಿ ಅಂತ ಮನಸ್ಸು ಸ್ಟ್ರಾಂಗ್ ಆಗುತ್ತೆ, ಅದರಿಂದ ಕನ್ಸೀವ್ ಆಗುತ್ತೆ. ಇನ್ನು ಅರ್ಧ ಗ್ಲಾಸ್ ಪೀಸ್ ವರ್ಕ್ ಆಗಲ್ಲ, ಅರ್ಧಂಬರ್ಧ ಆಗುತ್ತೆ. ಒರಿಜಿನಲ್ ಕ್ವಾಲಿಟಿ ಸರ್ಟಿಫೈಡು ನಮ್ಮ ಸಂಸ್ಥೆಯಲ್ಲಿ ಸಿಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಕಾಸ್ಟ್ಲಿ ಇದ್ರೂ ಕ್ವಾಲಿಟಿ ಇರುತ್ತೆ. ಸುಮ್ಮನೆ ಅಲ್ಲಿ ಇಲ್ಲಿ ತೊಗೊಂಡು, ಯಾಕೆಂದರೆ ಜೆಮ್ ಸ್ಟೋನ್ಸ್ನ ನಾವು ಯಾಕೆ ಒಳ್ಳೆ ಟ್ರಸ್ಟೆಡ್ ಅವ್ರ ಹತ್ರ ಹಾಕ್ಕೋಬೇಕು ಅಂತಂದರೆ, ಸೋರ್ಸ್ ಮಾಡಿರ್ತಕ್ಕಂಥದ್ದು ನಾವು ಕೂಡ ಸರ್ಟಿಫೈಡ್ ಮಾಡಿ ತೊಗೊಂಬರ್ತೀವಿ, ಗೌರ್ಮೆಂಟ್ ಲ್ಯಾಬ್ರೇಟರಿಯಿಂದನೇ ತೊಗೊಂಬರ್ತೀವಿ. ಅವ್ರು ಕೊಡಬೇಕಾಗಿರ್ತಕ್ಕಂಥದ್ದು ನಾವು ಹುಷಾರಾಗಿ ಕೊಡಬೇಕು. ಯಾಕೆಂದರೆ ಅವ್ರಿಗೆ ಜೀವನ ಅದು, ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಬೇರೆ ಯಾವುದೋ ತಿನ್ನೋ ಪದಾರ್ಥ ಅಥವಾ ಪ್ಲಾಸ್ಟಿಕ್ ಐಟಮ್ಮು ಹಾಕ್ಕೊಳ್ಳೋ ಪದಾರ್ಥ ಇವತ್ತು ಒಂದು ದಿವಸ ಹಾಕ್ಕೊಳ್ತೀವಿ, ಬಟ್ ಲೈಫ್ ಲಾಂಗ್ ಹಾಕ್ಕೊಳ್ಳೋಕ್ಕೆ ಆ ಒಂದು ಜೆಮ್ ಸ್ಟೋನು ನಮ್ಮ ಸಂಸ್ಥೆಯಲ್ಲೇ ನೀವು ತೊಗೊಂಡ್ರೆ ಕಂಪ್ಲೀಟ್ಲಿ ಲ್ಯಾಬ್ ಟೆಸ್ಟೆಡ್ ಆ್ಯಂಡ್ ಗೌರ್ಮೆಂಟ್ ಸರ್ಟಿಫೈಡ್. ಇದನ್ನು ತಿಳ್ಕೊಳ್ಳಿ. ಯಾಕಂದರೆ ಇವತ್ತು ಕಲಬೆರಕೆ ಜಾಸ್ತಿ ಆಗಿದೆ. ನಾವು ಕೂಡ 10 ಕಡೆ ನೋಡಿ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಹತ್ರ ಬಾಂಬೆಯಿಂದ, ಕಲ್ಕತ್ತಾದಿಂದ, ಕೆಲವೊಂದು ಸತಿ ಅಬ್ರಾಡಿಂದ, ಬಸ್ರಾಯಿಂದ, ಜರ್ಮನಿಯಿಂದನೂ ಕೂಡ ಕೆಲವು ಸ್ಟೋನ್ಸ್ ತರಿಸ್ತೀವಿ. ಯಾಕಂದರೆ ಅದಕ್ಕೆ ನಮ್ಮ ರೇಟ್ಗೂ ಮಾರ್ಕೆಟ್ ರೇಟ್ಗೂ ಒಂಚೂರು ಯಾಕೆ ಡಿಫ್ರೆನ್ಸ್ ಇರುತ್ತೆ ಅಂದರೆ, ಹೈಯೆಸ್ಟ್ ಕ್ವಾಲಿಟಿ. 10 ವರ್ಷದಿಂದ ಒಬ್ಬರು ಕೂಡ ಇದೇನ್ರಿ ಇಂಥದ್ದು ಕೊಟ್ಟಿದ್ದೀರಾ ಅಂತ ನಮ್ಗೆ ಒಬ್ಬರು ಬಂದಿಲ್ಲ. ಅಷ್ಟು ಸೇಲ್ ಮಾಡಿದ್ದೀವಿ. ಒಬ್ಬರು ತಗೊಳ್ಳಿ ಅಂತ ಬಂದಿದೆ. ಯಾರು ಆಚಾರ್ಯ ಹತ್ರ ಹೋದ್ರೂ ಯಾರು ಇದು ಕೊಟ್ಟಿದ್ದು ಬಂಬಾಟಾಗಿದೆ ಅಂತಾರೆ. ಅದು ನೋಡಿದ್ರೇ ಅದು ಲಸ್ಟರ್ ಅದು ಹಂಗಿರುತ್ತೆ. ಸೊ ಇಲ್ಲಿ ರಾಹುಗೆ ಬರ್ತಕ್ಕಂಥದ್ದು ಇದು ಮಂತ್ರವನ್ನು ಇವರು ಹೇಳ್ಕೊಂಡ್ರೆ, ಓಂ ರಂ ರಾಹುವೇ ನಮ ಅಂತ ಹೇಳ್ಕೊಂಡ್ರೆ ಜೂನ್ ಆದಮೇಲೆ ಕನ್ಸೀವ್ ಆಗಿ ಸ್ಟೆಬಿಲಿಟಿ ಇರುತ್ತೆ. 28 ಒಳಗಡೆ ಆಗುತ್ತೆ. ಓಕೆ,
ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಅದರ ಜೊತೆಗೆ ಜೆಮ್ ಸ್ಟೋನ್ಸ್ ಆಗಿರ್ಬೋದು, ಕ್ರಿಸ್ಟಲ್ಸ್ ಆಗಿರ್ಬೋದು, ಕೈಲಾಶ್ ಯಂತ್ರ ಆಗಿರಬಹುದು, ಇದು ಯಾವುದೇ ಬೇಕಾದರೂ ಕೂಡ ನೀವು ಗುರೂಜಿಯವರನ್ನ ಸಂಪರ್ಕಿಸಬಹುದಾಗಿದೆ ನೇರವಾಗಿ ಕೂಡ. ಕೈಲಾಶ್ ಯಂತ್ರವನ್ನು ಸ್ಥಾಪನೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ, ಇದ್ರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಡ್ ಬಂದ್ಬಿಡೋಣ. ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ? ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ, ವಾಸ್ತು ದೋಷಗಳನ್ನು ಸರಿಪಡಿಸಿ, ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರ ನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಹಿಂದೆ ಆರ್ಡರ್ ಮಾಡಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರಾ? ತಮ್ಮ ಹೆಸರು? ನನ್ನ ಹೆಸರು ವನಜಾ ಅಂತ, ಮೈಸೂರಿಂದ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಪ್ರಶ್ನಾಶಾಸ್ತ್ರ ಕೇಳ್ತೀನಿ ಮೇಡಮ್. ಓಕೆ, 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 69. 69 ಯಾವ ವಿಚಾರವಾಗಿ ಕೇಳ್ಬೇಕಾಗಿತ್ತಮ್ಮ? ನಾನೊಂದು ನಾನ್ ವೆಜ್ ಮಿಸ್ ಮಾಡ್ಬೇಕು ಅಂತ ಇದ್ದೀವಿ. ಅದು ನಮಗೆ ಇದು ಮಾಡಿದ್ರೆ ಒಳ್ಳೇದಾಗುತ್ತಾ ಅಂತ. ಇನ್ನೊಮ್ಮೆ ಹೇಳಿ. ಮಿಸ್ ಮಾಡಬೇಕು ಅಂತ ಇದ್ದೀವಿ. 69 ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ ಗುರುಜಿ. ನಮಸ್ಕಾರ. ಏನು ಮಾಡ್ತಾ ಇದ್ರೆ? ಬೇರೆ ಕೆಲಸ ಮೊದಲು ಇದು ಮನೇಲೇ ಇದ್ದೆ. ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಟೈಲರಿಂಗ್ ಮಾಡ್ತಾ ಇದ್ದೆ. ಓಕೆ, ಆಮೇಲೆ ಅಂದ್ರೆ ಅಡಿಗೆನು ಎಲ್ಲ ಹಿಂಗೆ ಯಾವ್ದಾದ್ರು ಫಂಕ್ಷನ್ ಇದಕ್ಕೆ ಮಾಡ್ಕೊಡ್ತಾ ಇದ್ದೆ. ನಮ್ಮ ಅಸ್ಟ್ರಾಲಜಿನೂ ಕಲ್ತಿದ್ದೀರಾ? ಗುರುಜಿ, ನಿಮ್ ನೋಡಿದೀನಿ. ಅಂದ್ರೆ ಒಂದ್ ಸೊಸೆ ಕಲ್ತಾಗ ಪ್ರೋಗ್ರಾಮ್ ಅಲ್ಲಿ ನಾನು ಅಲ್ಲ ನಿಮ್ ಕಾರ್ಯ ಇದ್ರಲ್ಲಿ ನಾನು ಕೂತಿದ್ದೀನಿ. ಆಮೇಲೆ ಹೀಲಿಂಗ್ಸ್ ಇದ್ರದೆಲ್ಲ ನೋಡಿದೀನಿ ಗುರುಜಿ. ನೋಡಿರೋದು ಬೇರೆ, ಕಲ್ತಿರೋದು ಬೇರೆ. ಅಲ್ಲ, ಅವ್ರ ಜೊತೆ ಕೂತು ನಾನು ಅಷ್ಟು ತಿಳ್ಕೊಂಡಿದ್ದೀನಿ. ಜ್ಯೋತಿಷ್ಯದಲ್ಲಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋದು ನಿಮ್ಗೆ ತಲೆಗೆ ಹೋಗ್ತಾ ಇಲ್ಲ. ಎಲ್ಲೋ ಅಲ್ಲಿ ಇಲ್ಲಿ ತಗೊಂಬಂದು ಪಾತ್ರೆ ಇಟ್ಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ಅವ್ನು ಬತಾನೋ ಇಲ್ವೋ ತಿನ್ನಕ್ಕೆ ಅನ್ನೋದು ಒಂದು ದೊಡ್ಡ ವಿಚಾರದಲ್ಲಿ ಹೋಗಿದ್ದೀರ. 7ನೇ ಮನೆ ಒಳ್ಳೆ ಇದು ಜ್ಯೋತಿಷ್ಯ ಹೆಣ್ಮಕ್ಳಿಗೆ ಸಂಪಾದನೆ ಮಾಡ್ತಕ್ಕಂಥ ವಿಚಾರ. ಇಲ್ಲಿ ಬಂದ್ಬಿಟ್ಟು ಜ್ಯೋತಿಷ್ಯ ಕಲಿತೀನಿ, ಇದರಿಂದ ನಾನು ದುಡ್ಡು ಮಾಡ್ತೀನಿ ಅನ್ನೋದು ಬಿಟ್ಬಿಟ್ಟು ಹೋಟ್ಲ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತಕ್ಕಂಥದ್ದು 7 ಅನ್ನೋದು ಬರಬೇಕು, 2 ಅನ್ನೋದು ಬರಬೇಕು. ಇಲ್ಲಿ ಕಾಂಬಿನೇಷನಲ್ಲಿ 2, 7 ಕಾಂಬಿನೇಷನ್ ಬಿಸ್ನೆಸ್ಸಲ್ಲಿ ಬರಲೇಬೇಕು. ಇದು ಸಾಮಾನ್ಯವಾಗಿ ಗ್ರೀನ್ ಬಂದರೂ ಕೂಡ 6 ಅಂತ ಬಂದಾಗ ವೃತ್ತಿಗೆ ಮಾಡ್ತಕ್ಕಂಥದ್ದು. ಯಾರಾದರೂ ಮಾಡಿಕೊಟ್ರೆ ನೀವು ಅವ್ರಿಗೆ ಮಾಡಿಕೊಡಿ, ನೀವೇ ಸ್ವಂತವಾಗಿ ಮಾಡಬೇಡಿ. 6 ಅಂತ ಬಂದಾಗ ಸೇವೆ ಅಂತ ಬರುತ್ತೆ. ಕೈಗುಣ ಚೆನ್ನಾಗಿರ್ಬೋದು, ಒಪ್ಕೊಳ್ತೀನಿ. ಯಾಕೆಂದರೆ 6 ಅಂತ ಬಂದಾಗ ಇವರು ವೃತ್ತಿಯಲ್ಲಿ ಕೆಲಸದಲ್ಲಿದ್ದಾರೆ ಅಂತ ತೋರಿಸುತ್ತೆ. ಆದರೆ ಅಲ್ಲಿ ಸಮಸ್ಯೆ ಏನು ಅಂತಂದರೆ 2 ಮತ್ತು 7 ಕಾಂಬಿನೇಷನ್ ಬರಲೇಬೇಕು. ಇಲ್ಲಿ 11, 6, 10 ಸಾಧಾರಣವಾಗಿರ್ತಕ್ಕಂಥ ಫಲ ಬರುತ್ತೆ. ನಿಮಗೆ ಮಾಡಿ 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 ಬೇಜಾರಾಗುತ್ತೆ. ಯಾಕೆಂದರೆ ಫ್ರಸ್ಟ್ರೇಷನ್ ಹೌಸ್ ಇಸ್ 6th ಹೌಸ್. ನನ್ನ ಪ್ರಕಾರ ನೀವು ಸ್ಟಾರ್ಟ್ ಮಾಡ್ಬೋದು, ಬೇಜಾರಾದಾಗ ಬಿಟ್ಬಿಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಯ ಬಗ್ಗೆ ಒಂದು ವಿಡಿಯೋ ಇದೆ, ನೋಡ್ಕೊಂಬರೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ,
ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ನಾನು ತಮಿಳುನಾಡು ತಿರುನಲ್ವೇಲಿಯಿಂದ ಬಂದಿದ್ದೀನಿ. ನಾನು ಬೇಸಿಕಲಿ ನಾನು BE ಮಾಡಿದ್ದೀನಿ, MBA ಮಾಡಿದ್ದೀನಿ. ನಾನು ಬಿಸ್ನೆಸ್ ಡೆವಲಪ್ಮೆಂಟ್ ಪ್ರೊಫೆಷನಲ್ ಆಗಿದ್ದೀನಿ. ನಕ್ಷತ್ರ ನಾಡಿ ನಾನು ಯೂಟ್ಯೂಬಲ್ಲೂ ನೋಡ್ತಾ ಇದ್ದೆ, ನನ್ನ ತಂಗಿನೂ ಇಲ್ಲಿ ಕೋರ್ಸ್ ಮಾಡಿದ್ದಾಳೆ, ನಮ್ಮ ತಾಯಿನೂ ನೋಡ್ತಾ ಇರ್ತಾರೆ ಎಲ್ಲ ಎಪಿಸೋಡ್ಸ್. ಇದೊಂಥರ ವಿಭಿನ್ನವಾಗಿದೆ. ಗುರೂಜಿ ದಿನೇಶ್ ಗುರೂಜಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತಾರೆ ವಿಭಿನ್ನವಾಗಿ ಅಂತ ನಾವು ನೋಡ್ತಾ ಇದ್ವಿ. ನಮಗೊಂಥರ ಇಂಟ್ರೆಸ್ಟ್ ಬಂತು ಕಲಿಬೇಕು ಅಂತ. ಅದಕ್ಕೆ ನಾವು ನಾನು ನಕ್ಷತ್ರ ನಾಡಿ 108 ಬ್ಯಾಚಲ್ಲಿ ಎನ್ರೋಲ್ ಮಾಡಿಕೊಂಡೆ. ನನಗೆ ತುಂಬ ಕಲೀಲಿಕ್ಕೆ ಸಿಕ್ತು. ಆ ಒಂದು 15 ದಿನದ ಕೋರ್ಸಲ್ಲಿ ನಾವು ಗ್ರಹಗಳ ಬಗ್ಗೆ ಆಗಲಿ, ಅದು ಹೇಗೆ ಪ್ರಿಡಿಕ್ಷನ್ ಮಾಡಬೇಕು, ಅದೆಲ್ಲ ನಮಗೆ ಕಲೀಲಿಕ್ಕೆ ಸಿಕ್ತು. ಈ ಸಂಸ್ಥೆ ಇದೊಂದು ನಮ್ಮ ಸನಾತನ ಧರ್ಮಕ್ಕೆ ಬೆಳೆಸುವಂಥ ಒಂದು ಸಂಸ್ಥೆ ಅಂತ ಹೇಳ್ಬೋದು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಯಬಹುದಾಗಿದೆ. ಇಂದಿನ ಸಂಚಿಕೆಯಲ್ಲಿ ದಶಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಮುಖವಾದಂತಹ ಮಾಹಿತಿಗಳನ್ನು ಗುರುಗಳು ನೀಡಿದರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.